ಇವತ್ತಿನ ವಿಡಿಯೋದಲ್ಲಿ ತುಂಬ ಸುಲಭವಾಗಿ ಮನೆಯಲ್ಲೇ ಬ್ರೆಡ್ನ ಬಳಸ್ಕೊಂಡು ಹಲ್ವಾ ಯಾವ ರೀತಿ ಮಾಡೋದು ಅಂತ ನೋಡೋಣ ಬನ್ನಿ. ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ರೆಸಿಪಿ ಅಂತೂ ಮಕ್ಕಳಿಗೆ ತುಂಬಾ ಇಷ್ಟ ಆಗುತ್ತೆ. ಸೊ ಬನ್ನಿ ತಡ ಮಾಡದೆ ಶುರು ಮಾಡೋಣ. ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರಿಬಾರ್ದು. ಏನು ಸಖತ್ತಾಗಿ ಬಂದಿದೆ ನೋಡಿ ಈ ಸಿಂಪಲ್ ಬ್ರೆಡ್ ಹಲ್ವಾ ರೆಸಿಪಿ. ಇದನ್ನು ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ವೈಟ್ ಬ್ರೆಡ್ ತೊಗೊಂಡಿದ್ದೀನಿ. ನಾರ್ಮಲ್ ಆಗಿ ನಾವು ಸ್ಯಾಂಡ್ವಿಚ್ ಮಾಡ್ತೇವಲ್ಲ ಅದೇ ಬ್ರೆಡ್ಡೇ ತೊಗೊಂಡಿದ್ದೀನಿ. ಈ ರೀತಿ ಸೈಡ್ನಲ್ಲಿ ಕಟ್ ಮಾಡ್ಕೊಂಡು ತೊಗೋಬೇಕು ಅಷ್ಟೇ. ಏನಾದರೂ ಮಕ್ಕಳು ಸ್ವೀಟ್ ತಿನ್ನಬೇಕಂತ ಕೇಳಿದರೆ ಈ ರೀತಿ ನೀವು ಮಾಡ್ಕೊಳ್ಬೋದು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಓಕೆ ನೋಡಿ, ಇಲ್ಲಿ ನಾನು ಸುಮಾರು ಒಂದು 10 ಬ್ರೆಡ್ ತೊಗೊಂಡಿದ್ದೀನಿ. ಈ 10 ಬ್ರೆಡ್ ನಾನು ಈ ರೀತಿ ಸೈಡ್ನಲ್ಲಿ ಕಟ್ ಮಾಡ್ಕೊಂಡು ತೊಗೊತಿದ್ದೀನಿ. ಓಕೆ ನೋಡಿ, ಇವಾಗ 10 ಬ್ರೆಡ್ ನಾನು ಈ ರೀತಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಮತ್ತು ಇದರಲ್ಲಿ ಒಂದು 2 ಭಾಗ ಈ ರೀತಿ ಮಾಡಿ ತೊಗೊತಿದ್ದೀನಿ. ಓಕೆ, ಎಲ್ಲ ಬ್ರೆಡ್ ನಾನು ಇದೇ ರೀತಿ 2 ಭಾಗ ಮಾಡ್ಕೊಂಡು ಪ್ಲೇಟ್ನಲ್ಲಿ ಹಾಕಿ ಇಟ್ಕೊಂಡಿನಿ. ಇಲ್ಲಿ ಎಣ್ಣೆ ಕೂಡ ಬಿಸಿಯಾಗಿದೆ. ಇದನ್ನು ಎಣ್ಣೆಯಲ್ಲಿ ಈ ರೀತಿ ಕ್ರಿಸ್ಪಿ ಮಾಡ್ಕೊಂಡು ತೊಗೋಬೇಕು, ಅಥವಾ ಇದನ್ನು ಪೂರ್ತಿ ಗೋಲ್ಡನ್ ಬ್ರೌನ್ ಆಗಬೇಕು. ಇಲ್ಲಿ ಜಾಸ್ತಿ ಟೈಮ್ ಹಿಡಿಯೋದಿಲ್ಲ, ಬೇಗನೆ ಇದು ಗೋಲ್ಡನ್ ಬ್ರೌನ್ ಆಗುತ್ತೆ ಬ್ರೆಡ್ಡು. ಎರಡೂ ಸೈಡ್ನಲ್ಲಿ ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕಿದು, ಆ ರೀತಿ ಮಾಡಿ ತೊಗೋಬೇಕು. ಓಕೆ ನೋಡಿ, ಎರಡೂ ಸೈಡ್ನಲ್ಲಿ ಈ ರೀತಿ ಮೀಡಿಯಮ್ ಗ್ಯಾಸ್ನಲ್ಲಿ ಇದನ್ನು ಗೋಲ್ಡನ್ ಬ್ರೌನ್ ಮಾಡಿ ತೊಗೋಬೇಕು ಅಷ್ಟೇ. ಈ ರೆಸಿಪಿ ನೀವು ಎಲ್ಲಿಂದ ನೋಡ್ತಿದ್ದೀರಿ ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಓಕೆ ನೋಡಿ, ಇವಾಗ ಈ ರೀತಿ ಕ್ರಿಸ್ಪಿ ಆಗಬೇಕು ಅಥವಾ ಈ ರೀತಿ ಗೋಲ್ಡನ್ ಬ್ರೌನ್ ಆಗಬೇಕು. ಎಲ್ಲ ಬ್ರೆಡ್ ನಾನು ಇದೇ ರೀತಿ ಗೋಲ್ಡನ್ ಬ್ರೌನ್ ಮಾಡ್ಕೊಂಡು ತೊಗೊಂಡಿದ್ದೀನಿ. ಇವಾಗ ಇನ್ನೊಂದು ಕಡಾಯಿನಲ್ಲಿ 1 ಚಮಚ ತುಪ್ಪ ಹಾಕ್ಕೊಂಡಿನಿ. ತುಪ್ಪ ಬಿಸಿ ಆದಮೇಲೆ ಸ್ವಲ್ಪನೇ ಬಾದಾಮ್ ಹಾಕ್ಕೊಂಡಿನಿ. ಬಾದಾಮ್ ಇದನ್ನು ಮೊದಲಿಗೆ ಹಸಿ ವಾಸನೆ ಹೋಗೋ ತನಕ ಅಥವಾ ಸ್ವಲ್ಪ ಕ್ರಿಸ್ಪಿ ಮಾಡ್ಕೊಂಡು ಹುರ್ಕೊಂಡು ತೊಗೋಬೇಕು. ಅದ್ರ ಜೊತೆಗೆ ಸ್ವಲ್ಪನೇ ಕಿಸ್ಮಿಸ್ ಕೂಡ ನಾನಿಲ್ಲಿ ಹಾಕ್ಕೊಂಡಿನಿ. ಇವಾಗ 2 ಹುರಿದು ಪ್ಲೇಟ್ನಲ್ಲಿ ಸೈಡಿಗೆ ಎತ್ತಿಟ್ಕೊತಿದ್ದೀನಿ. ಇವಾಗ ಇದೇ ಕಡಾಯಿನಲ್ಲಿ 200 ಗ್ರಾಮ್ ಆಗುವಷ್ಟು ಸಕ್ಕರೆ ಹಾಕ್ಕೊಂಡಿನಿ. ಹಾಗೆ ಅಷ್ಟೇ ಕ್ವಾಂಟಿಟಿಯಲ್ಲಿ ನೀರು ಕೂಡ ನಾನಿಲ್ಲಿ ಹಾಕ್ತಿದ್ದೀನಿ. ಅಂದರೆ ಇಲ್ಲಿ ನೀರು ಮತ್ತು ಸಕ್ಕರೆ ಎರಡು ಸಮ ಕ್ವಾಂಟಿಟಿದಾಗಿರಬೇಕು. ಮತ್ತು ಇಲ್ಲಿ ನಮಗೆ ಸ್ವಲ್ಪನೇ ಪಾಕ ಗಟ್ಟಿ ಆಗಬೇಕು, ಅಲ್ಲಿ ತನಕ ಇದನ್ನು ಕುದಿಸ್ಕೊಂಡು ತೊಗೋಬೇಕು. ಆ ರೀತಿ ನಿಮಗೆ ಗೊತ್ತಾಗಿಲ್ಲ ಅಂದರೆ ನೀವೇನು ಮಾಡಿ, ಸಕ್ಕರೆ ಕರಗಿ ನೀರು ಕುದಿ ಬರುತ್ತೆ ನೋಡಿ, ಆಮೇಲೆ ಇದಕ್ಕೆ ಒಂದು 4 ನಿಮಿಷ ಕುದಿಸಿದರೆ ಪಾಕ ಗಟ್ಟಿ ಆಗುತ್ತೆ. ಅಷ್ಟಾದ್ರೆ ಸಾಕು ನಮಗೆ, ಜಾಸ್ತಿ ಗಟ್ಟಿ ಕೂಡ ಆಗಬಾರ್ದದು. ಇವಾಗ ಇಲ್ಲಿ ಬ್ರೆಡ್ ಕೂಡ ತಣ್ಣಗಾಗಿದೆ. ತಣ್ಣಗೆ ಆದಮೇಲೆ ಈ ರೀತಿ ಮತ್ತೆ ಇದನ್ನು 2 ಭಾಗ ಮಾಡಿ ತೊಗೊತಿದ್ದೀನಿ. ಅಂದರೆ ಸಕ್ಕರೆ ಕರಗಿದ ಮೇಲೆ ಒಂದು 3-4 ನಿಮಿಷ ಕುದಿಸಿದ್ರೆ ಇಲ್ಲಿ ಪಾಕ ಗಟ್ಟಿ ಆಗುತ್ತೆ. ಅಷ್ಟಾದ್ರೆ ಸಾಕು ನಮಗೆ. ಇಲ್ಲಿ ನೋಡಿ, ಸಕ್ಕರೆ ಕರಗಿದೆ, ನೀರು ಕುದಿ ಬಂದಿದೆ. ಆಮೇಲೆ ಮತ್ತೆ ಒಂದು 3-4 ನಿಮಿಷ ಕುದಿಸ್ಕೊಂಡಿನಿ. ಇವಾಗ ಈ ಬ್ರೆಡ್ನ ಹಾಕ್ತಿದ್ದೀನಿ. ನೀಟಾಗಿ ಬ್ರೆಡ್ಡು ಹಾಗೂ ಈ ಪಾಕದಲ್ಲಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಈ ರೀತಿ ಚಮಚಲಿಂತ ಒಂದು 2-3 ನಿಮಿಷ ಈ ರೀತಿ ಮಿಕ್ಸ್ ಮಾಡಿಕೊಂಡ್ರೆ ಈ ರೀತಿ ಪುಡಿ ಪುಡಿ ಆಗುತ್ತೆ ಅದು. ಓಕೆ ನೋಡಿ, ಒಂದು 2 ನಿಮಿಷ ಮಿಕ್ಸ್ ಮಾಡ್ಕೊಂಡು ನಾನು ಬ್ರೆಡ್ ಹಾಕಿದ ಮೇಲೆ ಇವಾಗ ಇದಕ್ಕೆ ಎಲ್ಲನೂ ಪಾಕ ಹಿರ್ಕೊಂಡು ಆದಮೇಲೆ ಇಲ್ಲಿ ಹಾಲು ಹಾಕ್ತಿದ್ದೀನಿ. ಸಣ್ಣ ಕಪ್ಪಿಲಿ 1 ಕಪ್ ಆಗುವಷ್ಟು ಹಾಲು ಹಾಕ್ತಿದ್ದೀನಿ. ಅದ್ರ ಜೊತೆಗೆ ನಾವು ಮೊದಲೇ ಹುರಿದಿಟ್ಟಿದ್ದೇವಲ್ಲ ಡ್ರೈ ಫ್ರೂಟ್ಸ್, ಅದನ್ನು ಹಾಕ್ತಿದ್ದೀನಿ. ಹಾಗೆ ನಾನಿಲ್ಲಿ ಏಲಕ್ಕಿ ಪೌಡರ್ ಕೂಡ ಹಾಕುವಾಗ ಕ್ಯಾಮ್ರಾ ಆಫ್ ಇತ್ತು, ರೆಕಾರ್ಡ್ ಆಗಿಲ್ಲ. ಹಾಲು ಹಾಕಿದ ಮೇಲೆ ನೀಟಾಗಿ 1-2 ನಿಮಿಷ ಇದನ್ನು ಈ ರೀತಿ ಮಿಕ್ಸ್ ಮಾಡ್ಕೊಂಡು ತೊಗೋಬೇಕು. ಸಾಫ್ಟಾಗಿ ಬರುತ್ತೆ ಹಾಲು ಹಾಕೋದ್ರಿಂದ ಇಲ್ಲಿ ಹಲ್ವಾ. ನೋಡಿ, ಹಾಲು ಹಾಕಿದ ಮೇಲೆ ಮತ್ತೆ 1-2 ನಿಮಿಷ ಮೀಡಿಯಮ್ ಗ್ಯಾಸಲ್ಲಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೊಂಡಿನಿ. ಸೂಪರ್ ಆಗಿರುವಂತಹ ಈಸಿಯಾಗಿ ಮಾಡುವಂತಹ ಬ್ರೆಡ್ ಹಲ್ವಾ ರೆಸಿಪಿ ರೆಡಿಯಾಗಿದೆ. ಸೂಪರ್ ಆಗಿರುತ್ತೆ, ಟ್ರೈ ಮಾಡಿ ನೋಡಿ. ಮತ್ತು ಈ ರೆಸಿಪಿ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಸೊ ಮಕ್ಕಳಿದ್ರೆ ಒಂದು ಸಲ ಮಾಡಿ ನೋಡಿ, ಸೂಪರ್ ಆಗಿರುತ್ತೆ. ನೋಡಿ, ಕಲರ್ ಕೂಡ ಇದಕ್ಕೆ ಎಷ್ಟು ಸರಿಯಾಗಿ ಬಂದಿದೆ ಅಲ್ವಾ. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಟ್ರೈ ಮಾಡಿ ನೋಡಿ, ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ.